ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ನಮ್ಮ ಕತೆ ನಿಮ್ಮ ಜೊತೆ. ಬನ್ನಿ, ನಾವು ಹೊರಟಿದ್ದು 8:30 ಮೆಜೆಸ್ಟಿಕ್ಕಿಗೆ, ನಮ್ಮ ಊರ ಕಡೆ ಕಡೂರ್ಗೆ. ಸೊ ಇಲ್ಲಾಗಿದ್ದೇನೆಂದರೆ 8:30ಗೆ ಟ್ರೈನ್ ಆಲ್ರೆಡಿ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. 8:45 ಆದರೂ ಬರ್ತಾ ಇಲ್ಲ ಅಂತ ನೋಡ್ತೀವಿ, ಟ್ರೈನ್ ಕ್ಯಾನ್ಸಲ್ ಆಗಿತ್ತು. ಅದಾದಮೇಲೆ ನಾವು ಮೆಟ್ರೋಗೆ ಹೋಗೋಣ, 9:15ಗೆ ಯಶವಂತಪುರದಿಂದ ಟ್ರೈನ್ ಇದೆ ಅಂತ ಹೊರಟ್ವಿ. ಮೆಟ್ರೋಗೆ ಟಿಕೆಟ್ ತೊಗೊಂಡ್ಮೇಲೆ ಗೊತ್ತಾಯಿತು ಯಶವಂತಪುರ ಟ್ರೈನ್ ಕೂಡ ಕ್ಯಾನ್ಸಲ್ ಅಂತ. ಹಾಗೆ 1:30 ಟ್ರೈನ್ಗೆ ಹೋಗೋಣ ಅಂತ ನೋಡಿದ್ರೆ ಅದು ಕೂಡ ಕ್ಯಾನ್ಸಲ್ ಆಗಿದೆ. ನಮಗಿದ್ದು ಒಂದೇ ಆಪ್ಷನ್, ಅದು 3 ಗಂಟೆ ಟ್ರೈನ್. ಸೊ ಅಲ್ಲಿವರೆಗೂ ಏನು ಮಾಡೋದಂತ ಹೇಗಾದರೂ ಮಾಡಿ ಟೈಮ್ ಪಾಸ್ ಮಾಡಬೇಕಂತ ನಾವು ಹೊರಟಿದ್ದು ಜಯನಗರ ಕಡೆ. ಹಾಗೆ KSIC ವ್ಯಾಲ್ಯೂ ಗೊತ್ತಾಗಿದ್ದು ನನಗೆ ಇವತ್ತೇ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. 10ಗೆಲ್ಲ ನಾವು ಜಯನಗರ ರೀಚ್ ಆದ್ವಿ. ಜಯನಗರ ಶಾಪಿಂಗ್ಸ್ ಎಲ್ಲ ಇನ್ನೂ ಓಪನ್ ಆಗಿರಲಿಲ್ಲ. 10:30ಗೆ ಓಪನ್ ಆಗೋದಂತ ಗೊತ್ತಾಯಿತು. ಸೊ ಹಾಫ್ ಆನ್ ಅವರ್ ಹೇಗಾದರೂ ಮಾಡಿ ಟೈಮ್ ಪಾಸ್ ಮಾಡಬೇಕಂತ ಇಲ್ಲೊಂದು ಟೆಂಪಲ್ ಇತ್ತು, ರಾಜಸ್ಥಾನಿ ಸ್ಟೈಲ್ದು. ಅದು ನೋಡೋಕೆ ಒಂಥರ ಸಖತ್ತಾಗಿತ್ತು ಟೆಂಪಲ್ಲು. ಆ ಟೆಂಪಲ್ ನೋಡಿಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಹೀಗೆ ಟಿಫನ್ ಮಾಡಿಕೊಂಡು, ನೀರು ದೋಸೆ ಕೂಡ ಸಖತ್ತಾಗಿತ್ತು. ಈ ಹೋಟೆಲ್ ಬಂದುಬಿಟ್ಟು ದಾವಣಗೆರೆ ಬೆಣ್ಣೆ ದೋಸೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿತ್ತು ಡಿಸೈನ್ಸು ನೋಡೋಕೆ. ಬಟ್ ನಮ್ಮ ಹತ್ರ ಇರೋ ಡ್ರೆಸ್ಸಸ್ಗೆ ಯಾವ್ದು ಮ್ಯಾಚಿಂಗ್ ಅಂತ ನೋಡ್ತಾ ಇದ್ವಿ. ಟಾಪ್ಸ್ ಕಲೆಕ್ಷನ್ಗಂತ ಬಂದ್ವಿ. ಟಾಪ್ಸ್ ಏನೋ ಇಷ್ಟ ಆಯಿತು, ಬಟ್ ಇಬ್ಬರಿಗೂ ಸೇಮ್ ಪ್ಯಾಟರ್ನ್ ಬೇಕು ಅಂತ 2 ಟಾಪ್ಸ್ನ ಸೆಲೆಕ್ಟ್ ಮಾಡಿದ್ವಿ ಫೈನಲಿ. ನಿಜ ಹೇಳ್ತೀನಿ, ಡ್ರೆಸ್ಸಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮದುವೆಗಾಗಿರ್ಬೋದು, ಫಂಕ್ಷನ್ಸ್ಗಾಗಿರ್ಬೋದು, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್. ಹಾಗೆ 25th ಕ್ರಿಸ್ಮಸ್ ಇರೋದ್ರಿಂದ ಕ್ರಿಸ್ಮಸ್ಗೆ ಡೆಕೋರೇಷನ್ಸ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ಟ್ರೀಟ್ ಕಲೆಕ್ಷನ್ಸ್ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಗುರು? ಎಲ್ಲ ಹೆಣ್ಮಕ್ಳಿಗೂ ಸ್ಟ್ರೀಟ್ಸಲ್ಲಿ ಬಟ್ಟೆ ತೊಗೊಳ್ಳೋದು, ಶಾಪಿಂಗ್ ಮಾಡೋದು, ನೈಲ್ ಪಾಲಿಶ್, ಮೇಕಪ್ಸ್, ಈ ಥರ ಎಲ್ಲನೂ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಹಾಗೆ ನಾವು ಮುಂಚೆನೇ ಡ್ರೆಸ್ಸಸ್ ತೊಗೊಂಡಿದ್ವಿ. ಆ ಡ್ರೆಸ್ಸಸ್ಗೆ ಇಯರಿಂಗ್ಸ್ನ ಮ್ಯಾಚ್ ಮಾಡಬೇಕಂತ ಈ ಶಾಪ್ಗೆ ಹೋದ್ವಿ. ಒಂದು ಚಿಕ್ಕ ಸ್ಮಾಲ್ ಅಂಗಡಿ. ಈ ಅಂಗಡಿಯಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಸರ್ಚ್ ಮಾಡಿದ್ವಿ ನಮ್ಮ ಡ್ರೆಸ್ಸಸ್ಗೆ ಯಾವ ಕಲರ್ಸ್ ಎಲ್ಲ ಮ್ಯಾಚ್ ಆಗುತ್ತೆ ಅಂತ. ಇದೊಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಹತ್ರ ಗೋಲ್ಡನ್ ಸ್ಯಾರಿ ಇರೋದ್ರಿಂದ ಗೋಲ್ಡನ್ ಕಲರ್ ತೊಗೊಂಡ್ವಿ. ಹಾಗೆ 2 ಕಲರ್ ಬೇಕಾಗಿತ್ತು, ಬ್ಲೂ ಮತ್ತು ಪಿಂಕ್ ಕಲರ್. ಆ ಕಲರ್ಸ್ ಕೂಡ ತೊಗೊಂಡ್ವಿ. ಕ್ಲಚಸ್ ಮತ್ತು ಎಲ್ಲ ರಿಬ್ಬನ್ಸ್ ಕೂಡ ಚೆನ್ನಾಗಿತ್ತು. ಇಲ್ಲಿ ನಾವೊಂದು 200 ರೂಪೀಸ್ ಪರ್ಚೇಸ್ ಮಾಡಿದ್ವಿ ಇಲ್ಲಿ. ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. ಈ 4 ಬ್ಯಾಂಗಲ್ಸ್ಗೆ 150 ರೂಪೀಸ್ ಇತ್ತು. ನಮಗದು ಇಷ್ಟ ಆಗಲಿಲ್ಲ ಡಿಸೈನ್ಸು. ಹಾಗೆ ಈ ಥರ ಲೋಟಸ್ ಡಿಸೈನ್ಸ್ ಬ್ಯಾಂಡಸ್ ಎಲ್ಲ ಚೆನ್ನಾಗಿತ್ತು, ರಿಬ್ಬನ್ ಬ್ಯಾಂಡಸ್ಸು. ಹಾಗೆ ನಮ್ಮ ಇವತ್ತಿನ ಟಾರ್ಗೆಟ್ ಇದ್ದಿದ್ದು 2000 ಪರ್ಚೇಸ್ ಮಾಡಬೇಕಂತ. 1000 ಪರ್ಚೇಸ್ ಆಗಿತ್ತು. ಸೊ ಇನ್ನು 1000 ಏನಾದರೂ ತೊಗೋಬೇಕು, ಶಾಪಿಂಗ್ ಮಾಡಬೇಕು ಬಟ್ಟೆ ಅಂತ ಬಂದ್ವಿ. ಸೊ ಫೈನಲಿ ನಾವಿಲ್ಲಿ 1200ಗೆ 2 ಡ್ರೆಸ್ಸಸ್ ತೊಗೊಂಡ್ವಿ. ಆ ಬ್ಲಾಕ್ ಚೆನ್ನಾಗಿದೆ.
ಇಲ್ಲಿಗೆ ನಮ್ಮ ಶಾಪಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿದಿತ್ತು. 2000 ಫೈನಲಿ ಖರ್ಚು ಮಾಡಿದ್ವಿ, ಶಾಪಿಂಗ್ ಮಾಡಿದ್ವಿ. ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ, ಇನ್ನು 3 ಗಂಟೆಗೆ ಟ್ರೈನ್ ಇದೆ ಅಂತ ಸುತ್ತಾಡ್ತಾ ಇದ್ವಿ. ಹಾಗೆ ನಿಮಗೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ 2000ಗೆ ಏನೇನು ಕಲೆಕ್ಷನ್ಸ್ ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀವಿ. ವೆಯ್ಟ್ ಆ್ಯಂಡ್ ವಾಚ್. ಹಾಗೆ ನಮ್ಮ ಪರ್ಚೇಸಿಂಗ್ ಎಲ್ಲ ಮುಗಿತು. ಟೈಮ್ ಇವಾಗ 1:45 ಆಗಿತ್ತು. 3 ಗಂಟೆಗೆ ಟ್ರೈನ್ ಇರೋದ್ರಿಂದ ಬಸ್ ಸ್ಟಾಪಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಕಾರ್ನ್ ಅಂದರೆ ನಮ್ಮ ಮನೇಲಿ ಇಬ್ಬರಿಗೂ ತುಂಬ ಇಷ್ಟ. ಸೊ ನಾವು ಇವತ್ತಿನ ಎಪಿಸೋಡ್ ನಮ್ಮ ಕತೆ ನಿಮ್ಮ ಜೊತೆ ಮುಗಿಸ್ತಾ ಇದ್ದೀವಿ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್.